ಎಲ್ರಿಗೂ ಆಯುಷ್ವಾಣಿಗೆ ಸ್ವಾಗತ. ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಅಂತ ನೋಡೋಣ ಬನ್ನಿ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವವಿದೆ. ಅಂತೆಯೇ ಸಂಖ್ಯಾಶಾಸ್ತ್ರವು ವಿಭಿನ್ನ ಮಹತ್ವವನ್ನು ಹೊಂದಿದೆ. ಸಂಖ್ಯಾಶಾಸ್ತ್ರವು ಸಂಖ್ಯೆಗಳ ಸಹಾಯದಿಂದ ಜನರ ಭವಿಷ್ಯದ ಬಗ್ಗೆ ಹೇಳುತ್ತದೆ. ಆದ್ದರಿಂದ ಇಂದು ನಾವು ನಿಮ್ಮ ಮೂಲಾಂಕದ ಪ್ರಕಾರ ನೀವು ಪ್ರೇಮ ವಿವಾಹ ಆಗುತ್ತೀರಾ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತೀರಾ ಎನ್ನುವುದನ್ನು ತಿಳಿದುಕೊಳ್ಳಬಹುದು. ಸಂಖ್ಯಾ ಜ್ಯೋತಿಷ್ಯದಲ್ಲಿ ಮೂಲಾಂಕವನ್ನು ಒಂದು ಪ್ರಮುಖ ಅಂಶವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತಿಂಗಳ 26ರಂದು ಜನಿಸಿದರೆ ಅವನ ಮೂಲಾಂಕ 8 ಆಗಿರುತ್ತದೆ. ಇದರಂತೆ ನಿಮ್ಮ ಮೂಲಾಂಕವನ್ನು ಆಧರಿಸಿ ನೀವು ಯಾವ ವಿವಾಹವಾಗುತ್ತೀರಿ ಎನ್ನುವ ಕುತೂಹಲಕಾರಿ ಸಂಗತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸಂಖ್ಯೆ 1, ಮೂಲಾಂಕ 1. ಸಂಖ್ಯಾಶಾಸ್ತ್ರದಲ್ಲಿ 1 ಸೂರ್ಯನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ಈ ಸಂಖ್ಯೆ ಹೊಂದಿರುವ ಜನರು ತುಂಬಾ ನಾಚಿಕೆ ಸ್ವಭಾವದವರು ಮತ್ತು ತಮ್ಮ ಪ್ರೀತಿಯನ್ನು ಎಂದಿಗೂ ವ್ಯಕ್ತಪಡಿಸುವುದಿಲ್ಲ. ಆದ್ದರಿಂದಲೇ ಮೂಲಾಂಕ ಸಂಖ್ಯೆ 1 ಇರುವವರಿಗೆ ಪ್ರೇಮ ವಿವಾಹವಾಗುವುದು ಕಷ್ಟ. ಆದರೆ ಈ ಜನರಿಗೆ ಸಂಖ್ಯೆಗಳು 2, 4 ಮತ್ತು 6ರ ಸಂಗಾತಿಗಳು ಸಿಕ್ಕರೆ ತುಂಬಾ ಒಳ್ಳೆಯದು. ಸಂಖ್ಯೆ 2. ಈ ಸಂಖ್ಯೆಯನ್ನು ಹೊಂದಿರುವ ಜನರು ಬಹಳ ಚಿಂತನಶೀಲವಾಗಿ ಪ್ರೀತಿಸುತ್ತಾರೆ. ಆದ್ದರಿಂದ ಅವರು ಆ ಸಂಬಂಧವನ್ನು ಮದುವೆಗೆ ಬದಲಾಯಿಸಿಕೊಳ್ಳಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ. ಸಂಖ್ಯೆ 2 ಚಂದ್ರನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿಯೇ ಮೂಲಾಂಕ 2ರ ಜನರು ಪ್ರೇಮ ವಿವಾಹವಾಗುವ ಸಾಧ್ಯತೆ ಹೆಚ್ಚು. ಏಕೆಂದರೆ ಈ ಜನರು ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಸಂಖ್ಯೆ 3. ಮೂಲಾಂಕ 3 ಗುರುಗ್ರಹದ ಸಂಕೇತವಾಗಿದೆ. ಆದ್ದರಿಂದ ಈ ಸಂಖ್ಯೆಯನ್ನು ಹೊಂದಿರುವ ಜನರು ಪ್ರೇಮ ವಿವಾಹವಾಗುವಲ್ಲಿ ಯಶಸ್ವಿಯಾಗುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ವ್ಯಕ್ತಿಯು ತನ್ನ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ಪ್ರತಿ ಹಂತದಲ್ಲೂ ಅವರನ್ನು ಬೆಂಬಲಿಸುತ್ತಾರೆ. ಯಾವುದೇ ತಿಂಗಳಲ್ಲಿ 3, 12, 21, 30 ಜನಿಸಿದ ಜನರು 3 ಮೂಲಾಂಕ ಸಂಖ್ಯೆಯನ್ನು ಹೊಂದಿರುತ್ತಾರೆ. ಸಂಖ್ಯೆ 4. ಸಂಖ್ಯೆ 4 ರಾಹುವಿನ ಸಂಕೇತವೆಂದು ಹೇಳಲಾಗುತ್ತದೆ. ಈ ಸಂಖ್ಯೆಯ ಜನರು ಒಂದಕ್ಕಿಂತ ಹೆಚ್ಚು ಪ್ರೇಮ ಸಂಬಂಧಗಳನ್ನು ಮಾಡುತ್ತಾರೆ. ಹಾಗಾಗಿಯೇ ತಮ್ಮ ಪ್ರೇಮ ಪ್ರಕರಣಗಳ ಬಗ್ಗೆ ಗಂಭೀರವಾಗಿರಲು ಸಾಧ್ಯವಾಗುವುದಿಲ್ಲ. ಅದೇ ಸಮಯದಲ್ಲಿ ಈ ಸಂಖ್ಯೆ ಹೊಂದಿರುವ ಜನರು ತಮ್ಮ ಸ್ವಂತ ಆಯ್ಕೆಯ ಪ್ರಕಾರ ಮದುವೆಯಾಗುತ್ತಾರೆ. ಆದರೆ ಮದುವೆಯ ನಂತರವೂ ಇತರರೊಂದಿಗೆ ಅವರ ಸಂಬಂಧಗಳು ಹಾಗೇ ಇರುತ್ತದೆ. ಇದಲ್ಲದೆ 4, 13, 22, 31ರಂದು ಜನಿಸಿದವರು 4 ಮೂಲ ಸಂಖ್ಯೆಗಳನ್ನು ಹೊಂದಿರುತ್ತಾರೆ. ಸಂಖ್ಯೆ 5. ಸಂಖ್ಯೆ 5 ಬುಧದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಈ ಮೂಲಾಂಕ ಹೊಂದಿರುವ ಜನರು ಸಾಂಪ್ರದಾಯಿಕವಾಗಿ ಮದುವೆಯಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ. ಅದಕ್ಕಾಗಿಯೇ ಈ ಜನರು ತಮ್ಮ ಕುಟುಂಬದ ಒಪ್ಪಿಗೆಯೊಂದಿಗೆ ಮಾತ್ರ ಮದುವೆಯಾಗುತ್ತಾರೆ. ಅವರು ಯಾರನ್ನಾದರೂ ಇಷ್ಟಪಟ್ಟರೂ ಅವರು ತಮ್ಮ ಕುಟುಂಬದ ಒಪ್ಪಿಗೆಯೊಂದಿಗೆ ಮದುವೆಯಾಗಲು ಬಯಸುತ್ತಾರೆ. ಯಾವುದೇ ತಿಂಗಳ 5, 14, 23ರಂದು ಜನಿಸಿದವರು ಅವರ ಮೂಲಾಂಕ ಸಂಖ್ಯೆ 5 ಆಗಿದೆ. ಬಹುಮುಖ್ಯವಾಗಿ ಜನರು ತಮ್ಮ ಕುಟುಂಬವನ್ನು ತುಂಬಾ ಗೌರವಿಸುತ್ತಾರೆ. ಸಂಖ್ಯೆ 6. ಈ ಜನರು ಹೆಚ್ಚಾಗಿ ಪ್ರೇಮ ವಿವಾಹವಾಗುವಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ಒಂದಕ್ಕಿಂತ ಹೆಚ್ಚು ಸಂಬಂಧಗಳಿಂದಾಗಿ ಅವರು ಸೂಕ್ತ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಯಾವುದೇ ತಿಂಗಳ 6, 15, 24ರಂದು ಜನಿಸಿದವರ ಮೂಲಾಂಕ ಸಂಖ್ಯೆ 6 ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜನರು ತುಂಬಾ ಆಕರ್ಷಕರಾಗಿದ್ದಾರೆ. ಅದಕ್ಕಾಗಿ ಅವರು ಬೇಗನೆ ಇತರರನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತಾರೆ. ಅಲ್ಲದೆ ಈ ಮೂಲಾಂಕದ ಸ್ಥಳೀಯರು ಯಾವುದೇ ಮೂಲಾಂಕದ ವ್ಯಕ್ತಿಯನ್ನು ಮದುವೆಯಾಗಬಹುದು. ಸಂಖ್ಯೆ 7. ಮೂಲಾಂಕ ಸಂಖ್ಯೆ 7 ಹೊಂದಿರುವ ಜನರು ತುಂಬಾ ನಾಚಿಕೆ ಪಡುತ್ತಾರೆ. ಹಾಗಾಗಿಯೇ ಪ್ರೇಮ ವಿವಾಹದಲ್ಲಿ ಆಸಕ್ತಿ ಮೂಡಿದರೂ ಪ್ರೇಮ ವಿವಾಹವಾಗಲು ಸಾಧ್ಯವಾಗುವುದಿಲ್ಲ. ಸಂಖ್ಯೆ 7 ಕೇತುವಿನ ಸಂಕೇತವಾಗಿದೆ. ಪ್ರೀತಿಸಿ ಮದುವೆಯಾದರೂ ಅಥವಾ ಕುಟುಂಬದ ಒಪ್ಪಿಗೆಯೊಂದಿಗೆ ಮದುವೆಯಾದರೂ ನಿಮ್ಮ ಸಂಗಾತಿಯನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ 7, 16 ಅಥವಾ 25ರಂದು ಜನಿಸಿದ ಜನರು ಮೂಲಾಂಕ ಸಂಖ್ಯೆ 7 ಹೊಂದಿರುತ್ತಾರೆ.
ಇವರಿಗೆ ಮೂಲಾಂಕ 2 ಸಂಖ್ಯೆಯವರು ಅತ್ಯುತ್ತಮ ಜೋಡಿಯಾಗಬಲ್ಲರು. ಸಂಖ್ಯೆ 8. ಈ ಸಂಖ್ಯೆಯನ್ನು ಶನಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಸಂಖ್ಯೆಯನ್ನು ಹೊಂದಿರುವ ಜನರು ವಿರಳವಾಗಿ ಪ್ರೀತಿಯ ವ್ಯವಹಾರಗಳಲ್ಲಿ ಬೀಳುತ್ತಾರೆ. ಆದರೆ ನೀವು ಲವ್ ಮ್ಯಾರೇಜ್ ಆಗಬೇಕೆಂದಿದ್ದರೆ ಖಂಡಿತ ಲವ್ ಮ್ಯಾರೇಜ್ ಆಗಿ. 8, 17 ಅಥವಾ 26ರಂದು ಜನಿಸಿದ ಜನರು ಮೂಲಾಂಕ ಸಂಖ್ಯೆ 8 ಹೊಂದಿರುತ್ತಾರೆ. ಅದೇ ಸಮಯದಲ್ಲಿ ಮೂಲಾಂಕ 8ರ ಸಂಖ್ಯೆಯವರು ಇವರಿಗೆ ಸೂಕ್ತ. ಈ ಜನರು ತಮ್ಮ ಸಂಬಂಧದಲ್ಲಿ ಬಹಳ ನಿಷ್ಠರಾಗಿರುತ್ತಾರೆ. ಸಂಖ್ಯೆ 9. ಪ್ರೇಮ ವಿವಾಹದಲ್ಲಿ ಆಸಕ್ತಿ ಇರದ ಕಾರಣ 9ನೇ ಸಂಖ್ಯೆಯ ಜನರು ಪ್ರೇಮ ವಿವಾಹವಾಗಲು ಒಪ್ಪಲಾರರು. ಈ ಜನರು ಅರೇಂಜ್ ಮ್ಯಾರೇಜ್ ಆಗಲು ಇಷ್ಟಪಡುತ್ತಾರೆ. ಮೂಲಾಂಕ 9 ಮಂಗಳದ ಸಂಕೇತವೆಂದು ಹೇಳಲಾಗುತ್ತದೆ. ಯಾವುದೇ ತಿಂಗಳಲ್ಲಿ 9, 18, 27ರಂದು ಜನಿಸಿದವರ ಸಂಖ್ಯೆ 9. ಅದೇ ಸಮಯದಲ್ಲಿ 2 ಮತ್ತು 6 ಅಂಕಗಳ ಜನರು ಇವರಿಗೆ ತುಂಬಾ ಒಳ್ಳೆಯ ಸಂಗಾತಿಯಾಗುವರು. ಬಹುಮುಖ್ಯವಾಗಿ ಈ ವ್ಯಕ್ತಿಯು ಮದುವೆಯ ನಂತರವೂ ಇತರರೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.